Hi friends, welcome to CS Logic channel. ಇದು ಬಂದು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗ್ತಾರಂತ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಈ ಸೆಷನ್ ಅಲ್ಲಿ ಬಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 2015 ಸಾಲಿನ ಕ್ವಶನ್ ಪೇಪರ್ಸ್ ಅಲ್ಲಿ ಏನೇನು ಕೇಳಿದ್ದಾರೆ ಅದನ್ನ ರಿವಿಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಓಕೆ, ಸೊ ವಿಲ್ ಸ್ಟಾರ್ಟ್ ಟುಡೇಸ್ ಸೆಷನ್. ಸೆಷನ್ ಫಸ್ಟ್ ಕ್ವಶನ್ ಹೋಗೋಣ. Which of the following is not true in case of a friend function? ಸೊ ನಿಮ್ಮ ಒಂದು ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದು ಫ್ರೆಂಡ್ ಫಂಕ್ಷನ್ಸ್ಗೆ ಟ್ರೂ ಸ್ಟೇಟ್ಮೆಂಟ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4. ಎ ಫ್ರೆಂಡ್ ಫಂಕ್ಷನ್ ಕ್ಯಾನ್ ಆಕ್ಸೆಸ್ ಡೇಟಾ ಮೆಂಬರ್ಸ್ ಡೈರೆಕ್ಟ್ಲಿ. ಸೊ ನಿಮ್ಮ ಒಂದು ಫಂಕ್ಷನ್ಸ್ ಅಲ್ಲಿರುವಂತಹ ಡೇಟಾ ಮೆಂಬರ್ಸ್ನ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಇನ್ ಕೇಸ್ ಆಫ್ ಆಪರೇಟರ್ ಓವರ್ಲೋಡಿಂಗ್, ಸೊ ನಿಮ್ಮ ಒಂದು ಆಪರೇಟರ್ ಓವರ್ಲೋಡಿಂಗ್ ಕಂಡೀಷನ್ಸ್ ಅಲ್ಲಿ ಹಿಂಗ್ ಆಗಿರುತ್ತೆ ಅಂತ ಕೇಳ್ತಾರೆ. ಸೊ ದ ಆಪ್ಷನ್ 3 is the right answer. You can overload by shifting the operators to the left side. Okay. Next question. In case of inheritance in C++, comma, which of the following is not possible? So ನಿಮ್ಮ ಒಂದು ಇನ್ಹೆರಿಟೆನ್ಸ್ C++ ಅಲ್ಲಿ ಅಂದ್ರೆ ಓಪ್ಸ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಇನ್ಹೆರಿಟೆನ್ಸ್ ಇನ್ C++ ಅಲ್ಲಿ ಯಾವುದು ಪಾಸಿಬಿಲಿಟಿ ಇಲ್ಲ ಅಂತ ಕೇಳಿದರೆ ಇಟ್ ಇಸ್ ಮೆಗಾ ಇನ್ಹೆರಿಟೆನ್ಸ್ ಇಸ್ ನಾಟ್ ಪಾಸಿಬಲ್. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4. Next question. In C++, which of the following is not a standard IOStream object defined in IOStream header files? So ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ನಾಟ್ ಎ ಸ್ಟ್ಯಾಂಡರ್ಡ್ IOStreams ಅಂತ ಕೇಳಿದ್ದಾರೆ. ಸೊ ಅದು ಬಂದು C++ ಅಲ್ಲಿ. ಓಕೆನಾ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3. C print is not a standard IOStream in your header files. Next question. In C++, which of the following is an iOS format functions? ಸೊ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು iOS ಫಾರ್ಮೆಟ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಸೆಟ್ ಎಫ್. ಓಕೆ, ಫಾರ್ಮೆಟ್ ಫಂಕ್ಷನ್ ನ ಒಂದು ಫಾಲೋಯಿಂಗ್ ಫಾರ್ಮೆಟ್. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ C++, ಕನ್ಸಿಡರ್ iOS is to in this allows to open the file for. ಸೊ ನಿಮ್ಮ ಒಂದು iOS ಫಂಕ್ಷನ್ಸ್ ಅಲ್ಲಿ ಅಂದ್ರೆ C++ ಅಲ್ಲಿ iOS.in ಅನ್ನೋದನ್ನ ಓಪನಿಂಗ್ ದ ಫೈಲ್ ಫಾರ್ ವಾಟ್? ಸೊ ರೀಡ್ ರೈಟ್ ಅಪೆಂಡಿಂಗ್ ಬೈನರಿ ಇನ್ಪುಟ್ ಅಂತ ಕೇಳಿದ್ದಾರೆ. Okay, so the right answer is option 2, that is for reading the data, whatever the data in file alli irodna read madodakke we are using this kind of functions. Okay, next question. In C++, exception handling mechanism is designed to process dash exception. So in C++ ಅಲ್ಲಿ ಎರಡಿದೆ mechanism, exception handling mechanism. ಒಂದು synchronous and another one is asynchronous also is there. But ಇಲ್ಲಿ ಎಲ್ಲ options true ಆಗಿದೆ. ಓಕೆನಾ? So that's why they have given a grace marks for this ಕ್ವಶನ್. ಅಂದ್ರೆ ಯಾವ ಆಪ್ಷನ್ ಹಾಕಿದ್ರು ಕರೆಕ್ಟ್ ಅಂತ. ನೆಕ್ಸ್ಟ್ ಕ್ವಶನ್. ಇನ್ C++, ದೇರ್ ಕ್ಯಾನ್ ಬಿ ಡ್ಯಾಶ್ ನಂಬರ್ ಥ್ರೋ ಸ್ಟೇಟ್ಮೆಂಟ್ಸ್ ಇನ್ ಎ ಟ್ರೈ ಬ್ಲಾಕ್ ಆಫ್ ಎಕ್ಸೆಪ್ಷನ್ಸ್. ಸೊ ಇಲ್ಲಿ ನಿಮ್ಮ ಒಂದು C++ ನಲ್ಲಿ ಎಷ್ಟು ನಂಬರ್ ಆಫ್ ಥ್ರೋ ಸ್ಟೇಟ್ಮೆಂಟ್ಸ್ ನ ಟ್ರೈ ಬ್ಲಾಕ್ ಆಫ್ ಎಕ್ಸೆಪ್ಷನ್ಸ್ ಅಲ್ಲಿ ಯೂಸ್ ಮಾಡಬಹುದು ಅಂತ ಕೇಳಿದ್ರೆ ಓನ್ಲಿ 1 2 5 ಎನಿ ಅಂತ ಕೇಳಿದ್ರೆ. ಸೊ ವಿ ಆರ್ ಯೂಸಿಂಗ್ ಮಲ್ಟಿಪಲ್ ಥ್ರೋ ಸ್ಟೇಟ್ಮೆಂಟ್ಸ್ ಅಂಡ್ ಇನ್ ಟ್ರೈ ಬ್ಲಾಕ್ ಅಲ್ಲಿ. ಬಟ್ ಅದರಲ್ಲಿ ಇನ್ನೊಂದು ಬ್ಲಾಕ್ ಲಾಸ್ಟ್ ಬ್ಲಾಕ್ ನ ಬೇಸ್ ಬ್ಲಾಕ್ ಅಂತ ಡಿಫೈನ್ ಮಾಡಬೇಕಾಗುತ್ತೆ. ಸೊ ಅದರಿಂದ ದಿಸ್ ಇಸ್ ಆಲ್ಸೋ ಗ್ರೇಸ್ ಮಾರ್ಕ್ಸ್. ಯಾವುದೇ ಹಾಕಿದ್ರು ಇಲ್ಲಿ ಆಪ್ಷನ್ಸ್ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಆಗಿದೆ. ಯಾಕಂದ್ರೆ ಮಲ್ಟಿಪಲ್ ಸ್ಟೇಟ್ಮೆಂಟ್ ಇಸ್ ನಥಿಂಗ್ ಬಟ್ ಮೋರ್ ದನ್ 1 ಆಗಿರ್ಬೋದು, ಮೋರ್ ದನ್ 2 ಆಗಿರ್ಬೋದು, 5 ಆಗಿರ್ಬೋದು. ಸೊ ದಟ್ಸ್ ವೈ ದೇ ಹ್ಯಾವ್ ಗಿವನ್ ಅ ಗ್ರೇಸ್ ಮಾರ್ಕ್ಸ್ ಫಾರ್ ದಿಸ್ ಕ್ವಶನ್. Next question. In C++, the open function can be used to open dash number of files for reading, writing same stream objects. So ನಿಮ್ಮ ಒಂದು ಓಪನ್ ಫಂಕ್ಷನ್ ಅನ್ನ ಫೈಲ್ಸ್ ಇನ್ C++ ಅಲ್ಲಿ ಓಪನ್ ಫಂಕ್ಷನ್ ಫೈಲ್ಸ್ ಅನ್ನು ಯೂಸ್ ಮಾಡಿದಾಗ ಎಷ್ಟು ನಂಬರ್ ಆಫ್ ಫೈಲ್ಸ್ ನ ರೀಡ್ ರೈಟ್ ಮಾಡಬಹುದು ಸೇಮ್ ಸ್ಟ್ರೀಮ್ ಆಫ್ ಆಬ್ಜೆಕ್ಟ್ಸ್. ಸೊ ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ 3. ಮಲ್ಟಿಪಲ್ ನಂಬರ್ ಆಫ್ ಫೈಲ್ಸ್ ಕ್ಯಾನ್ ಬಿ ರೀಡೆಡ್ ಅಂಡ್ ರೈಟೆಡ್ ಇನ್ ದ ಸೇಮ್ ಸ್ಟ್ರೀಮ್ ಆಫ್ ಆಬ್ಜೆಕ್ಟ್. Next question. A process can be defined as. So process na yav tara define ಮಾಡ್ತೀವಿ ಅಂತ ಕೇಳಿದ್ರೆ it is a program in execution. Okay, option 2 is the right answer. Next question. The following sequence of process states is correct. So ನಿಮಗೆ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ಪ್ರೋಸೆಸ್ ನ ಒಂದು ಸೀಕ್ವೆನ್ಸ್ ಅಂತ ಕೇಳಿದ್ರೆ. So the right answer is option 4. New, ready, running and terminated. Okay, next question. Short term schedulers is also termed as. So short term schedulers na ಇನ್ನೊಂದು ಹೆಸರನ್ನು ಕರಿಬಹುದು. ಅದು ಯಾವುದು ಅಂತ ಕೇಳಿದರೆ. So the option 1, that is CPU schedulers. Okay, next question. A process is allowed to run for a one time quantum unit. This happens in dash. So ನಿಮ್ಮ ಒಂದು ಪ್ರೋಸೆಸ್ ನಲ್ಲಿ ರನ್ನಿಂಗ್ ಅಟ್ ಒನ್ ಟೈಮ್ ಕ್ವಾಂಟಮ್ ಯೂನಿಟ್ ನ ಈ ಏನಂತ ಕರಿತೀವಿ ಅಂತ ಕೇಳಿದರೆ ಇಟ್ ಇಸ್ ದ ರೈಟ್ ಆನ್ಸರ್ ಇಸ್ RR schedulers, that is round robin scheduling ಅಂತ ಕರಿತೀವಿ. Next question. The number of process completed per unit time is called. So ನಿಮ್ಮ ಒಂದು ಪ್ರೋಸೆಸ್ per unit of time ಕಂಪ್ಲೀಟ್ ಆಗೋದನ್ನ ಏನಂತ ಕರಿತೀವಿ ಅಂತ ಕೇಳಿದರೆ ರೈಟ್ ಆನ್ಸರ್ ಇಸ್ ಆಪ್ಷನ್ 4, that is throughput. Okay, next question. In which of the following algorithm on page fault
comma, replacing the page which will not be used in future for a longer period of time. ಸೊ ನಿಮ್ಮ ಒಂದು ಕೊಟ್ಟಿರುವಂಥ ಅಲ್ಗಾರಿಥಮ್ಸ್ ಅಲ್ಲಿ ಯಾವ ಒಂದು ಅಲ್ಗಾರಿಥಮ್ಸ್ ಅಲ್ಲಿ ಪೇಜ್ ಫಾಲ್ಟ್ ಅಕರ್ ಆದಾಗ ಯು ಹ್ಯಾವ್ ಬೀನ್ ರಿಪ್ಲೇಸ್ ದ ಪೇಜ್ ಫಾಲ್ಟ್ ಫ್ರಮ್ ಅನದರ್ ಪೇಜಸ್ ಅಂಡ್ ಇಟ್ ಈಸ್ ನಾಟ್ ಲಾಂಗ್ ಟೈಮ್ಗೆ ಅದು ಸರ್ವೈವ್ ಆಗಲ್ಲ. ಸೊ ಅಂತ ಅಲ್ಗಾರಿಥಮ್ ನ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿಥಮ್. ನೆಕ್ಸ್ಟ್ ಕ್ವಶನ್, a diagram showing process state transition is called. ಸೊ ಯಾವ ಒಂದು ಡಯಾಗ್ರಾಮ್ಸ್ ನ ಶೋಯಿಂಗ್ ದ ಪ್ರೋಸೆಸ್ ಸ್ಟೇಟ್ ಟ್ರಾನ್ಸಿಷನ್ಸ್ ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಓಕೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ದಟ್ ಈಸ್ ಸ್ಟೇಟ್ ಡಯಾಗ್ರಾಮ್. ನೆಕ್ಸ್ಟ್ ಕ್ವಶನ್, ಡಿಸ್ಪ್ಯಾಚರ್ ಡಸ್ ನಾಟ್ ಪರ್ಫಾರ್ಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಫಂಕ್ಷನ್. ಸೊ ನಿಮ್ಮ ಒಂದು ಡಿಸ್ಪ್ಯಾಚರ್ ಇದು ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದನ್ನ ಪರ್ಫಾರ್ಮ್ ಮಾಡಲ್ಲ ಅಂತ ಕೇಳಿದ್ದಾರೆ. ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ದಟ್ ಈಸ್ provide for memory mapping. So it cannot be performing, the dispatcher cannot perform providing memory mapping. Okay na. So next question, scheduling criteria does not support the following. So ನಿಮ್ಮ ಒಂದು scheduling criteria ಇದನ್ನ ಸಪೋರ್ಟ್ ಮಾಡೋದಿಲ್ಲ ಅಂತ ಕೇಳಿದ್ದಾರೆ. So the right answer is option 4, that is increase in waiting time. So waiting time ನ scheduling ಅಲ್ಲಿ ಈ criteria ನ ಸಪೋರ್ಟ್ ಮಾಡಲ್ಲ. So longer waiting time ನ schedule ಯಾವುದೇ ಕಾರಣಕ್ಕೂ ಅಲೋವೆನ್ಸ್ ಕೊಡಲ್ಲ. Next question, the total size of the program, including its data and stack requirement, can exceed the amount of physical main memory that is available for it. So this concept is, so ನಿಮ್ಮ ಒಂದು ಯಾವುದೇ ಒಂದು ಪ್ರೋಗ್ರಾಮ್ಸ್ ನ ಡೇಟಾ ಸ್ಟೋರಿಂಗ್ ಅಂಡ್ ಸ್ಟಾಕ್ ರಿಕ್ವೈರ್ಮೆಂಟ್ ಎಕ್ಸೀಡ್ಸ್ ಆದಾಗ ಅದು ಫಿಸಿಕಲ್ ಮೆಮೊರಿಗಿಂತ ಅವೈಲಬಿಲಿಟಿ ಆದಾಗ ಸೊ ದಟ್ ಕಾನ್ಸೆಪ್ಟ್ ನ ಏನಂತ ಕರಿತೀವಿ ಅಂತ ಕೇಳಿದರೆ ಇಟ್ ಇಸ್ ಕಾಲ್ಡ್ ಆಸ್ ವರ್ಚುವಲ್ ಮೆಮೊರಿ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಇಸ್ ನಾಟ್ ಅ ಫಂಕ್ಷನ್ ಆಫ್ ಫಿಸಿಕಲ್ ಲೇಯರ್. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದು ಒಂದು ಫಿಸಿಕಲ್ ಲೇಯರ್ ನ ಫಂಕ್ಷನ್ ಆಗಿರಲ್ಲ ಅಂತ ಕೇಳಿದರೆ. ಓಕೆನಾ. ಸೊ ಫ್ರೇಮಿಂಗ್ ಇಸ್ ನಾಟ್ ಎ ಫಂಕ್ಷನ್ ಆಫ್ ಯುವರ್ ಫಿಸಿಕಲ್ ಲೇಯರ್. ನೆಕ್ಸ್ಟ್ ಕ್ವಶನ್, ದ ಟಿಪಿಕಲ್ TCP/IP protocol suites defined was having dash layers. ಸೊ ನಿಮ್ಮ ಒಂದು TCP/IP ಪ್ರೋಟೋಕಾಲ್ಸ್ ಅಲ್ಲಿ ಎಷ್ಟು ಲೇಯರ್ಸ್ ಅನ್ನು ಒಳಗೊಂಡಿದೆ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, 4 layers. ಅದೇ OSI ಮಾಡಲ್ ಆಗಿದ್ರೆ 7 layers ನ ಒಳಗೊಂಡಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಕನ್ಸಿಸ್ಟ್ ಆಫ್ 2 ಕಂಡಕ್ಟರ್ಸ್ ಈಚ್ ವಿತ್ ಇಟ್ಸ್ ಓನ್ ಪ್ಲಾಸ್ಟಿಕ್ ಇನ್ಸುಲೇಟರ್ಸ್. ಸೊ ಯಾವ ಒಂದು 2 ಕಂಡಕ್ಟರ್ಸ್ ಇರುತ್ತೆ, ಯಾವ ಒಂದು ಕೇಬಲ್ಸ್ ಅಲ್ಲಿ 2 ಕಂಡಕ್ಟರ್ಸ್ ಇರುತ್ತೆ ಮತ್ತೆ ಪ್ಲಾಸ್ಟಿಕ್ ಇನ್ಸುಲೇಟರ್ಸ್ ನ ಬಳಕೆ ಮಾಡಿರ್ತಾರೆ ಅಂತ ಕೇಳಿದ್ರೆ ಇಟ್ ಈಸ್ ಯೂಸ್ಡ್ ಇನ್ ದ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಅಲ್ಲಿ. ಓಕೆನಾ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದ ಮ್ಯಾಗ್ನೆಟಿಕ್ ಇಂಟರ್ಫರೆನ್ಸಸ್. ಓಕೆ. ನೆಕ್ಸ್ಟ್ ಕ್ವಶನ್, a random amount of time each station wait before resending its name in pure alloy is called. ಸೊ ನಿಮ್ಮ ಒಂದು ಯಾವುದೇ ಒಂದು ಡೇಟಾಸ್ ನ ಸೆಂಡ್ ಮಾಡಿದಾಗ ಇಟ್ ಇಸ್ ವೇಟಿಂಗ್ ಫಾರ್ ಅ ಸ್ಟೇಷನ್, ಈಚ್ ಸ್ಟೇಷನ್ ರ್ಯಾಂಡಮ್ ಅಮೌಂಟ್ ಆಫ್ ಟೈಮ್ ನ ವೇಟ್ ಮಾಡುತ್ತೆ ಮತ್ತೆ ಬಿಫೋರ್ ರೀಸೆಂಡಿಂಗ್ ಇಟ್ಸ್ ನೇಮ್ ಟು ದ ಅಲಾಯ್. ಸೊ ಅದನ್ನ ಏನಂತ ಕರಿತೀವಿ, ಆ ಟೈಮ್ ಅನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಬ್ಯಾಕ್ ಆಫ್ ಟೈಮ್. ಓಕೆ. ನೆಕ್ಸ್ಟ್ ಕ್ವಶನ್, CSMA stands for, CSMA ಅಂದ್ರೆ ಫುಲ್ ಫಾರ್ಮ್ ಕೇಳಿದರೆ. ಸೊ CSMA is nothing but carrier sense multiple axis, that is option 1 is the right answer. Next question, a connecting devices which operates at physical layer. ಸೊ ನಿಮ್ಮ ಒಂದು ಯಾವ ಒಂದು ಡಿವೈಸಸ್ ಫಿಸಿಕಲ್ ಲೇಯರ್ ಮಟ್ಟದಲ್ಲಿ ಆಪರೇಟ್ ಮಾಡುತ್ತೆ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ದಟ್ ಈಸ್ ಆಕ್ಟಿವ್ ಹಬ್ಸ್. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಇಸ್ ಯೂಸ್ಡ್ ಆಸ್ ಎ ಕನೆಕ್ಟರ್ ಡಿವೈಸರ್ ಬಿಟ್ವೀನ್ 2 ಇಂಟರ್ ನೆಟ್ವರ್ಕಿಂಗ್ that uses different models. ಸೊ ಯಾವ ಒಂದು ಕನೆಕ್ಟಿಂಗ್ ಡಿವೈಸಸ್ 2 ಇಂಟರ್ನೆಟಿಂಗ್ ಲೇಯರ್ಸ್ ಅಲ್ಲಿ ವರ್ಕ್ ಮಾಡುತ್ತೆ. ಸೊ ವಾಟ್ ದಟ್ ಲೇಯರ್ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಗೇಟ್ವೇ. ಓಕೆ. ಸೊ ನೆಕ್ಸ್ಟ್ ಕ್ವಶನ್, electromagnetic waves ranging in the frequency between dash are called infrared waves. ಸೊ ಯಾವ ಒಂದು ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ವರ್ಕ್ ಮಾಡಿದಾಗ ಆ ವೇವ್ಸ್ ನ ವಿ ಆರ್ ಕಾಲ್ಡ್ ಇಟ್ ಆಸ್ an infrared rays ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, 300 GHz to 400 GHz ಆಗಿರುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್, RG58 coaxial cable is used to transmit data in. ಸೊ RG58 coaxial cable ಯಾವುದು ಒಂದು ಟ್ರಾನ್ಸ್ಮಿಟಿಂಗ್ ಡೇಟಾಸ್ ನ ಒಳಗೊಂಡಿರುತ್ತೆ ಅಂದ್ರೆ ಯಾವ್ದ್ರಲ್ಲಿ ಬಳಕೆ ಆಗಿರುತ್ತೆ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಥಿನ್ ಈಥರ್ನೆಟ್ ಅಲ್ಲಿ ಬಳಕೆ ಆಗಿರುತ್ತೆ. ಓಕೆನಾ, ಫಾರ್ ಟ್ರಾನ್ಸ್ಮಿಟಿಂಗ್ ದ ಡೇಟಾ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಅಲೋಸ್ a host to discover its internet address when it knows only its physical address. ಸೊ ನೀವು ಯಾವುದೋ ಒಂದು ಹೋಸ್ಟಿನ ಡಿವೈಸಸ್ ಅಲ್ಲಿ ಓನ್ಲಿ ಫಿಸಿಕಲ್ ಅಡ್ರೆಸ್ ಮಾತ್ರ ಗೊತ್ತಿರುತ್ತೆ, ಇಂಟರ್ನೆಟ್ ಅಡ್ರೆಸ್ ಗೊತ್ತಿರಲ್ಲ. ಆ ಅಡ್ರೆಸ್ ನ ಅಲೋವೆನ್ಸ್ ಮಾಡೋದು ಯಾವ ಒಂದು ಪ್ರೋಟೋಕಾಲ್ಸ್ ಯೂಸ್ ಮಾಡಿರ್ತೀವಿ ಅಂತ ಕೇಳಿದರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ RARP, ದಟ್ ಈಸ್ ರಿಕರ್ಸಿವ್ ಅಡ್ರೆಸ್ ರೆಸೊಲ್ಯೂಷನ್ ಪ್ರೋಟೋಕಾಲ್ಸ್ ನ ಬಳಕೆ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಥರೈಸಿಂಗ್ ಆಕ್ಸೆಸ್ ಟು ಡೇಟಾಬೇಸ್. ಸೊ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಯಾವುದು ರೆಸ್ಪಾನ್ಸಿಬಿಲಿಟಿ ಫಾರ್ ಆಕ್ಸೆಸಿಂಗ್ ದ ಡೇಟಾಬೇಸ್ ಅಂತ ಕೇಳಿದರೆ ಇಟ್ ಈಸ್ ಡೇಟಾಬೇಸ್ ಅಡ್ಮಿನಿಸ್ಟ್ರೇಷನ್ ಆರ್ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. ನೆಕ್ಸ್ಟ್ ಕ್ವಶನ್, ದ ಡಿಸ್ಕ್ರಿಪ್ಷನ್ ಆಫ್ ಡೇಟಾಬೇಸ್ ಇಸ್ ಕಾಲ್ಡ್. ಸೊ ನಿಮ್ಮ ಒಂದು ಡೇಟಾಬೇಸ್ ನ ಡಿಸ್ಕ್ರಿಪ್ಷನ್ ಅನ್ನ ಏನಂತ ಕರಿತೀವಿ ಅಂತ ಕೇಳಿದರೆ ಇಟ್ ಈಸ್ ಕಾಲ್ಡ್ ಆಸ್ ಡೇಟಾಬೇಸ್ ಸ್ಕೀಮಾ. ಓಕೆ.
Next question, ER diagram emphasizes on representing D. So ER diagram ನೀವು ಬರ್ದಿರ್ತೀರಾ, ಸೊ ಅದರಲ್ಲಿ ಏನನ್ನ ಎಂಫಸೈಸ್ ಮಾಡುತ್ತೆ, ಅದನ್ನ ರೆಪ್ರೆಸೆಂಟೇಷನ್ಸ್ ಏನಂತ ಕರಿತೀವಿ ಅಂತ ಕೇಳಿದ್ರೆ ಇಟ್ ಇಸ್ ಸ್ಕೆಮಾ. ಓಕೆ, ನೆಕ್ಸ್ಟ್ ಕ್ವಶನ್, ದ ಟರ್ಮ್ ಡ್ಯಾಶ್ ರೆಪ್ರೆಸೆಂಟ್ಸ್ ರೋ ಇನ್ SQL. ಸೊ ನಿಮ್ಮ ಒಂದು SQLs ಅಲ್ಲಿ ಸೀಕ್ವೆನ್ಷಿಯಲ್ ಕ್ವೆರಿ ಲ್ಯಾಂಗ್ವೇಜಸ್ ಅಲ್ಲಿ ರೋ ನ ರೆಪ್ರೆಸೆಂಟ್ ಮಾಡುವಂತ ಟರ್ಮ್ ಯಾವುದು ಅಂತ ಕೇಳಿದ್ರೆ ಆಪ್ಷನ್ 1 ದಟ್ ಇಸ್ ಟ್ಯೂಪಿಲ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, ದ ಆಲ್ಟರ್ನೇಟಿವ್ ನೇಮ್ ಗಿವನ್ ಟು ಎ ರಿಲೇಷನ್ is called. ಸೊ ನಿಮ್ಮ ಒಂದು ರಿಲೇಶನ್ಶಿಪ್ ಬರೀತೀವಲ್ಲ, ಸೊ ಅದು ರಿಲೇಶನ್ಶಿಪ್ಗೆ ಯಾವ ಒಂದು ನೇಮ್ಸ್ ಅನ್ನು ಕೊಟ್ಟಿರ್ತೀವಿ ಅಂತ ಕೇಳಿದರೆ, ಸೊ ಆಪ್ಷನ್ 1 ದಟ್ ಈಸ್ ಅಲೈಸ್. We call it as alliance question. Java contains the following data types. So ನಿಮ್ಮ ಒಂದು ಜಾವಾಸ್ ನಲ್ಲಿ ಕೊಟ್ಟಿರುವಂತ ಡೇಟಾ ಟೈಪ್ಸ್ ಅಲ್ಲಿ ಯಾವುದು ಒಳಗೊಂಡಿರುತ್ತೆ, which has been contained. So float has contained in a Java data types. Okay, next question. Objects in Java are created using dash operators. ಸೊ ನಿಮ್ಮ ಒಂದು ಜಾವಾವನ್ನು ಕ್ರಿಯೇಟ್ ಮಾಡಿದಾಗ ಯಾವ ಆಪರೇಟರ್ಸ್ ನ ಯೂಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1 ದಟ್ ಈಸ್ ನ್ಯೂ. ನೆಕ್ಸ್ಟ್ ಕ್ವಶನ್, ಇನ್ ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್ ದೇ ವಿಲ್ ಬಿ. ಸೊ ನಿಮ್ಮ ಒಂದು ಹೈರಾರ್ಕಿಯಲ್ ಇನ್ಹೆರಿಟೆನ್ಸ್ ಅಲ್ಲಿ ಏನನ್ನ ಫಾಲೋ ಅಪ್ ಮಾಡುತ್ತೆ ಅಂದ್ರೆ ದೇ ವಿಲ್ ಬಿ ಹ್ಯಾವಿಂಗ್ ಒನ್ ಸೂಪರ್ ಕ್ಲಾಸಸ್ ಅಂಡ್ ಮೆನಿ ಸಬ್ ಕ್ಲಾಸಸ್ ನ ಒಳಗೊಂಡಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ದ ಮೆಕ್ಯಾನಿಸಮ್ ಆಫ್ ಡಿರೈವಿಂಗ್ ಎ ನ್ಯೂ ಕ್ಲಾಸಸ್ ಫ್ರಮ್ ಎ ಹೋಲ್ ಒನ್ ಇಸ್ ಕಾಲ್ಡ್. ಸೊ ಯಾವ ಒಂದು ಮೆಕ್ಯಾನಿಸಮ್ ನಲ್ಲಿ ನ್ಯೂ ಕ್ಲಾಸಸ್ ನ ಓಲ್ಡ್ ಕ್ಲಾಸ್ ನಿಂದ ಡಿರೈವ್ ಮಾಡುವಂತ ಮೆಕ್ಯಾನಿಸಮ್ ನ ಏನಂತ ಕರಿತೀವಿ ಅಂತ ಕೇಳಿದರೆ, ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ 2 ದಟ್ ಈಸ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ದ ಕೀ ವರ್ಡ್ ಸೂಪರ್ ಇನ್ ಜಾವಾ is used to invoke the method of dash. ಸೊ ನಿಮ್ಮ ಒಂದು ಕೀವರ್ಡ್ಸ್ ಜಾವಾನಲ್ಲಿ ಸೂಪರ್ ಅಂತ ಕೀವರ್ಡ್ ಇನ್ವೋಕ್ ಮಾಡ್ತೀವಿ, ಅದು ಏನನ್ನ ಯಾವ ಮೆಥಡ್ ಆಫ್ ಅಂತ ಕೇಳಿದ್ರೆ, ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ 3 ದಟ್ ಈಸ್ ಸೂಪರ್ ಕ್ಲಾಸ್. ಇಟ್ ಈಸ್ ದ ಮೆಥಡ್ ಆಫ್ ಸೂಪರ್ ಕ್ಲಾಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇನ್ XML a dash is a set of structural rule called declarations. ಸೊ ನಿಮ್ಮ ಒಂದು XML ಅಲ್ಲಿ ಯಾವ ಒಂದು ಸೆಟ್ ಸ್ಟ್ರಕ್ಚರ್ ರೂಲ್ ನ ಯೂಸ್ ಮಾಡ್ತೀವಿ, ವಿಚ್ ಇಸ್ ಕಾಲ್ಡ್ ಆಸ್ ಡಿಕ್ಲರೇಷನ್ಸ್. ದಟ್ ಈಸ್ ಡಾಕ್ ಟೈಪ್ ಅಂತ ಕರಿತೀವಲ್ಲ, ದಟ್ ಈಸ್ DTD ನ ವಿ ಆರ್ ಕಾಲಿಂಗ್ ಎ ಸೆಟ್ ಆಫ್ ಸ್ಟ್ರಕ್ಚರಲ್ ರೂಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಇನ್ XML entity defined referred anywhere in the context of XML documents are called dash entities ಅಂತ ಕರೀತೀವಿ. ಯಾವ ಎಂಟಿಟೀಸ್ ಅಂತ ಕರಿತೀವಿ ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಜನರಲ್ ಎಂಟಿಟೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, an XML schema is an XML document, so it can be faced with an dash faces ಅಂತ ಕೇಳಿದರೆ, ಯಾವ ಫೇಸಸ್ಗೆ ಫೇಸ್ಡ್ ಆಗಿರುತ್ತೆ ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ XML faces. Okay, next question, in XML dash is always physically in the file that represents the documents. ಸೊ ನಿಮ್ಮ ಒಂದು XMLs ಅಲ್ಲಿ ಯಾವುದೋ ಒಂದು ಫಿಸಿಕಲ್ ನ ಫೈಲ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ ಡಾಕ್ಯುಮೆಂಟ್ಸ್ ಅಲ್ಲಿ ಅಂತ ಕೇಳಿದರೆ. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1 ದಟ್ ಈಸ್ ಡಾಕ್ಯುಮೆಂಟ್ ಎಂಟಿಟಿ. ಓಕೆ, so next question, in PHP the processor has two mode of operation, copy mode and dash mode. ಸೊ ನಿಮ್ಮ ಒಂದು PHP ಅಲ್ಲಿ ಪ್ರೊಸೆಸರ್ ಅಲ್ಲಿ 2 modes ಇರುತ್ತೆ, ಒಂದು ಕಾಪಿ ಮೋಡ್ ಮತ್ತೆ ಇನ್ನೊಂದು ಯಾವ ಮೋಡ್ ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ ಇಂಟರ್ಪ್ರಿಟ್ ಮೋಡ್ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, in PHP dash function exploits a string into substrings and returns them in an array. ಸೊ ಯಾವ ಒಂದು ಫಂಕ್ಷನ್ಸ್ ಅನ್ನು ಯೂಸ್ ಮಾಡಿದ್ರೆ ನಿಮ್ಮ ಒಂದು ಸ್ಟ್ರಿಂಗ್ಸ್ ಅನ್ನ ಸಬ್ಸ್ಟ್ರಿಂಗ್ಸ್ ಆಗಿ ರಿಟರ್ನ್ ದಮ್ ಆಸ್ ಅನ್ ಅರೇ ಆಗಿ ಮಾಡುತ್ತೆ PHP ಮೇಲೆ ಕೇಳಿದರೆ. ಸೊ ದಟ್ ಈಸ್ ಆಪ್ಷನ್ 1 ದಟ್ ಈಸ್ exploit. Okay, next question, in PHP the dash function takes an array as its parameters and returns an array of the keys of a given array. ಸೊ ಇಲ್ಲಿ ಒಂದು PHP ಅಲ್ಲಿ ನೀವು ಒಂದು ಅರೇ ಪ್ಯಾರಾಮೀಟರ್ಸ್ ನ ಕೊಡ್ತೀರಾ, ಅದು ಏನ್ ಮಾಡುತ್ತೆ ನಿಮ್ಮ ಒಂದು ಅರೇನ ಕೀಸ್ ಅನ್ನ ಕೊಡುತ್ತೆ ಗಿವನ್ ಆಸ್ ಅನ್ ಅರೇ. ಸೊ ಅದು ಯಾವುದು ಅಂತ ಕೇಳಿದರೆ, ಯಾವ ಒಂದು ಫಂಕ್ಷನ್ಸ್ ಅನ್ನ ಕೇಳಿದರೆ. ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಅರೇ hyphen keys. Okay, next question, in PHP a variable can be tested to determine whether it is currently has a value with the dash functions. ಸೊ ನಿಮ್ಮ ಒಂದು PHPs ಅಲ್ಲಿ ಕರೆಂಟ್ಲಿ ಟೆಸ್ಟ್ ಮಾಡಿದಾಗ, ನಿಮ್ಮ ಒಂದು ವೇರಿಯಬಲ್ಸ್ ಅನ್ನ ಟೆಸ್ಟ್ ಮಾಡಿದಾಗ ವೇರಿಯಬಲ್ಸ್ ಅಲ್ಲಿ ಡೇಟಾ ಇದೆಯಾ ಇಲ್ಲ ಅನ್ನೋ ಚೆಕ್ ಮಾಡೋದಕ್ಕೆ ಯಾವ ಒಂದು ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ is set function. Okay, next question, characters in PHP are dash bytes. ಸೊ ನಿಮ್ಮ ಒಂದು PHPs ಅಲ್ಲಿ ಕ್ಯಾರೆಕ್ಟರ್ಸ್ ಎಷ್ಟು ಬೈಟ್ಸ್ ಅಂತ ಇರುತ್ತೆ ಅಂತ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1 ದಟ್ ಈಸ್ ಸಿಂಗಲ್ ಬೈಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, in PHP implicit ಕನ್ವರ್ಷನ್ಸ್ ಆರ್ ಕಾಲ್ಡ್. ಸೊ ನಿಮ್ಮ ಒಂದು PHPs ಅಲ್ಲಿ ಇಂಪ್ಲಿಸಿಟ್ ಕನ್ವರ್ಷನ್ಸ್ ಅನ್ನ ಏನಂತ ಕರಿತೀವಿ ಅಂತ ಕೇಳಿದರೆ, ಸೊ ದಟ್ ಆಪ್ಷನ್ ಇಸ್ ಕೊರೆನ್ಷನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, dash computer combines the most
ಡಿಸೈರಬಲ್ ಫೀಚರ್ಸ್ ಆಫ್ ಬೋತ್ ಡಿಜಿಟಲ್ ಆ್ಯಂಡ್ ಅನಲಾಗ್ ಕಂಪ್ಯೂಟರ್ಸ್. ಸೊ ಯಾವ ಒಂದು ಕಂಪ್ಯೂಟರ್ಸ್ನಲ್ಲಿ ಮೋಸ್ಟ್ ಡಿಸೈರಬಲಿ ಅನಲಾಗು ಮತ್ತು ಡಿಜಿಟಲ್ ಎರಡೂ ಒಂದಿರುತ್ತೆ, ಅದನ್ನು ಏನಂತ ಕಂಪ್ಯೂಟರ್ಸ್ ಅಂತ ಕರಿತೀವಿ ಅಂತ ಹೇಳಿದರೆ, ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಹೈಬ್ರಿಡ್ ಕಂಪ್ಯೂಟರ್ಸ್. ಓಕೆ, ಸೊ ಇಲ್ಲಿನ ಸೆಷನ್ನ ಇಲ್ಲಿಗೆ ವೈಂಡ್ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ರಿಮೈನಿಂಗ್ 50 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಓಕೆ, ಅಂಟಿಲ್ ದೆನ್ ಥ್ಯಾಂಕ್ ಯು.